ರಾಜ್ಯಪಾಲರ ಭೇಟಿ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಭಾಷಣವನ್ನು ಓದಲೇಬೇಕು. ಆರ್ಟಿಕಲ್ 161, 163 ಪ್ರಕಾರ ಭಾಷಣ ಓದಬೇಕಾಗತ್ತೆ. ಅವರು ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಮಾಡಿರೋದನ್ನು ಓದಬೇಕಾಗುತ್ತೆ. ಅವರು ನರೇಗಾ ಯೋಜನೆ ಬಗ್ಗೆ 11 ಪ್ಯಾರಾಗಳಲ್ಲಿ ಉಲ್ಲೇಖ ಇದೆ. ಭಾಷಣದಲ್ಲಿ ಉಲ್ಲೇಖ ಮಾಡಿರುವುದಕ್ಕೆ ರಾಜ್ಯಪಾಲರು ಆಕ್ಷೇಪ ಎತ್ತಿದ್ದಾರೆ. 11 ಪ್ಯಾರಾಗಳನ್ನು ಕೈ ಬಿಟ್ಟುಬಿಡಿ ಅಂತೇಳಿ ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಪ್ಯಾರಾ ಕೈ ಬಿಡೋಕ್ಕಾಗಲ್ಲ. ರಾಷ್ಟ್ರಪತಿ ರಾಜ್ಯಪಾಲರಿಗೆ ಒಂದೇ ಸಂವಿಧಾನ ಇರೋದು. ಜನರು ಉದ್ಯೋಗ ಕಳೆದುಕೊಂಡ್ರೆ ಧ್ವನಿ ಎತ್ತಬಾರ್ದಾ? ಜನಗಳಿಗೆ ಕೆಲಸ ಹೋಗ್ತಾ ಇದೆ, ಇಲ್ಲಿ ನಾವು ಧ್ವನಿ ಎತ್ತಬಾರ್ದಾ? ಆವಾಗ ನಾಳೆ ಅಧಿವೇಶನಕ್ಕೆ ಬರುವಂತೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ನಾವು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ನಿರ್ಣಯ ತೆಗೆದುಕೊಂಡಿರುವುದು. ರಾಜ್ಯಪಾಲರ ಭೇಟಿ ಬಳಿಕ ಎಚ್.ಕೆ. ಪಾಟೀಲ್ ಈ ಥರ ಮಾತಾಡಿದ್ದಾರೆ. ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ. ಸರ್ಕಾರ, ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೀವಿ ಅದನ್ನು ಅವರು ಓದಬೇಕು. ಹಿ ಶಾಲ್ ಅಡ್ರೆಸ್ ಆಸ್ ಪರ್ ದಿ ಆರ್ಟಿಕಲ್ 176, 1 and 163, the speech that is prepared by the cabinet. 12 ಪ್ಯಾರಾಗಳನ್ನು ನಾವು ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಸಹಜವಾಗಿ ಬರೆದಿದ್ದೇವೆ, ಕಳಿಸಿದ್ದೇವೆ. ಅದನ್ನು ಒಪ್ಪಬೇಕು ಅಂಥೇಳಿ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಕೆಲವು ಪ್ಯಾರಾಗಲೇ ಸರ್ಕಾರ ಅಂದರೆ ಸಂಪುಟ ಸಭೆ ತಯಾರು ಮಾಡಿರುವಂಥ ಭಾಷಣವನ್ನು ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿ ಅವರ ಭಾಷಣವನ್ನು ಜಂಟಿ ಅಧಿವೇಶನದಲ್ಲಿ ಓದಬೇಕು ಅಂತ ಹೇಳುವಂಥ ಸಾಂವಿಧಾನಿಕವಾದಂಥ ನಿರೀಕ್ಷೆ ಏನಿದೆ ಅದನ್ನು ಈಗಾಗಲೇ ಸರ್ಕಾರ ವ್ಯಕ್ತಪಡಿಸಿರುತ್ತದೆ. ಮಾನ್ಯ ರಾಜ್ಯಪಾಲರು ಕೆಲವು ವಿಚಾರಗಳಲ್ಲಿ ನಮ್ಮದೇ ಆದಂಥ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕಾರ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನು ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆದರೆ ಸರ್ಕಾರದ ಆಶಯಗಳು, ನಿಲುವುಗಳನ್ನೇ ಕೈ ಬಿಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಮತ್ತು ಅದು ಸಂವಿಧಾನಿಕ